ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ SG ಕನ್ನಡಿಗ ಚಾನಲ್ಗೆ ಸ್ವಾಗತ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಕಡೆ ಹೋಗೋಣ. ಭಾರತ ತಂಡ ಶ್ರೀಲಂಕಾವನ್ನು 3-0 ಅಂತರದಲ್ಲಿ ಸೀರೀಸ್ನ ಬಾಚಿಕೊಂಡಿದೆ ಮತ್ತು ಕೋಚ್ ಆದ ಗೌತಮ್ ಗಂಭೀರ್ ಹಾಗೂ ಕ್ಯಾಪ್ಟನ್ ಆದ ಸೂರ್ಯಕುಮಾರ್ ಯಾದವ್ ತಮ್ಮ ಮೊದಲ ಪ್ರಯತ್ನದಲ್ಲಿ ಅದ್ಭುತ ಯಶಸ್ಸನ್ನು ಪಡೆದಿದ್ದಾರೆ. ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 137 ರನ್ ಹೊಡೆಯಲಷ್ಟೇ ಆಯಿತು. ನಂತರ ಬೆನ್ನತ್ತಿದ ಶ್ರೀಲಂಕಾ ಸಹ 137 ರನ್ ಹೊಡೆಯಲಷ್ಟೇ ಸಾಧ್ಯವಾಯಿತು ಮತ್ತು ಮ್ಯಾಚ್ ಸೂಪರ್ ಓವರ್ಗೆ ಕಾಲಿಟ್ಟಿತು. ಸ್ನೇಹಿತರೆ, ನಿನ್ನೆ ಡೆತ್ ಓವರ್ಸ್ಗಳನ್ನು ರಿಂಕು ಸಿಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ವಹಿಸ್ಕೊಂಡಿದ್ರು. ರಿಂಕು ಸಿಂಗ್ 19ನೇ ಓವರಲ್ಲಿ 2 ವಿಕೆಟ್ ತೆಗೆದು 3 ರನ್ ಕೊಟ್ಟರೆ, ಸೂರ್ಯಕುಮಾರ್ ಯಾದವ್ 4 ರನ್ ನೀಡಿ 2 ವಿಕೆಟ್ ತೆಗೆದಿದ್ರು. ಸೂಪರ್ ಓವರ್ನಲ್ಲಿ ಶ್ರೀಲಂಕಾ 6 ಬಾಲಲ್ಲಿ 2 ರನ್ ಹೊಡೆಯಲಷ್ಟೇ ಸಾಧ್ಯವಾಯಿತು ಮತ್ತು ಭಾರತ ಮೊದಲ ಬಾಲಲ್ಲೇ ಬೌಂಡ್ರಿಯನ್ನು ಹೊಡೆದು ಪಂದ್ಯವನ್ನು ಗೆದ್ದರು. ಇದೇ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ್ ನಡುವೆ ಬೈಲ್ಯಾಟ್ರಲ್ ODI ಸೀರೀಸ್ ಶಾರ್ಜಾ ಗ್ರೌಂಡ್ನಲ್ಲಿ ನಡೆಯಲಿದೆ. ಇತ್ತೀಚೆಗೆ ರಿಲೀಸ್ ಆದ ICC ಟೆಸ್ಟ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಇಂಗ್ಲೆಂಡ್ನ ಜೋ ರೂಟ್ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಂತೆ ಮನು ಭಾಕೀರ್ ಅವರು ಶೂಟಿಂಗ್ನಲ್ಲಿ ಬ್ರಾನ್ಸ್ ಮೆಡಲನ್ನು ಗೆದ್ದಿದ್ರು. ಆದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, 124 ವರ್ಷದಲ್ಲಿ 2 ಒಲಿಂಪಿಕ್ ಮೆಡಲ್ ಸಿಂಗಲ್ ಎಡಿಷನಲ್ಲಿ ಗೆದ್ದ ಮೊದಲ ಭಾರತೀಯರಾಗ್ತಾರೆ. ಸ್ನೇಹಿತರೆ, ಇಲ್ಲಿಯವರೆಗಿನ ಒಲಿಂಪಿಕ್ ಮೆಡಲ್ಸ್ನ ಲಿಸ್ಟ್ನಲ್ಲಿ ಜಪಾನ್ ಅಗ್ರಸ್ಥಾನದಲ್ಲಿದ್ದು ಭಾರತ 22ನೇ ಸ್ಥಾನದಲ್ಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್. ಪ್ರತಿದಿನ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.